ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2024 ಮುಗಿತಾ ಇದೆ. 2025 ಆಗಮನ ಆಗ್ತಾ ಇದೆ. ಕಳೆದು ಹೋಗ್ತಾ ಇರೋ ಕ್ಯಾಲೆಂಡರ್ ವರ್ಷಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು, ಬರ್ತಾ ಇರೋದನ್ನ ಸ್ವಾಗತಿಸಬೇಕು. 2024 ಅನ್ನೋದು ನಮಗೆ ಸಾಕಷ್ಟು ಸಿಹಿಯನ್ನು ಕೊಟ್ಟಿದೆ, ಅಷ್ಟೇ ಪ್ರಮಾಣದ ಕಹಿಯನ್ನು ಕೂಡ ಖಂಡಿತ ಕೊಟ್ಟಿರುತ್ತೆ. ಹಾಗೆ ವಿಶ್ವದ ದೃಷ್ಟಿಯಿಂದ ಕೂಡ ಸಾಕಷ್ಟು ಘಟನೆಗಳು ಈ ವರ್ಷ ನಡೆದು ಹೋಗಿವೆ. ಅದರಲ್ಲಿ ಕೆಲವು ಅತ್ಯಂತ ಮಹತ್ವಪೂರ್ಣ ಘಟನೆಗಳು ಆಗಿವೆ. ಹಾಗಾದ್ರೆ ಗೆಳೆಯರೆ, ಹೋಗ್ತಾ ಇರೋ ಈ ವರ್ಷ ನಮಗುಳಿಸು ಹೋದ ನೆನಪುಗಳೇನು, ಈ ವರ್ಷದಲ್ಲಿ ನಡೆದ ಪ್ರಮುಖ ಘಟನೆಗಳೇನು ಅನ್ನೋ ಬಗ್ಗೆ ಒಂದು ಸಣ್ಣ ಮೆಲುಕು ಹಾಕೋ ಪ್ರಯತ್ನವನ್ನು ನಾವಿಲ್ಲಿ ಮಾಡಿಬಿಡೋಣ. ಗೆಳೆಯರೆ, 2024 ಘಟನಾವಳಿಗಳಲ್ಲಿ ನಮಗೆ ಪ್ರಮುಖವಾಗಿ ಕಾಣೋದು ಚುನಾವಣೆಗಳು. ಇದನ್ನು ಚುನಾವಣಾ ವರ್ಷ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕೆಂದ್ರೆ ಸುಮಾರು 8 ಬಿಲಿಯನ್ ಜನಸಂಖ್ಯೆ ಇರೋ ವಿಶ್ವದಲ್ಲಿ 4 ಬಿಲಿಯನ್ ಅಂದ್ರೆ ಅರ್ಧದಷ್ಟು ಜನರ ಭವಿಷ್ಯವನ್ನ ನಿರ್ಧರಿಸುವ ಚುನಾವಣೆಗಳು ಈ ವರ್ಷ ನಡೆದು ಹೋದವು. ಭಾರತ, ಅಮೆರಿಕ, ಜಪಾನ್, ಇಂಡೋನೇಷ್ಯಾ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಇರಾನ್, ಬ್ರಿಟನ್, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ, ಮಧ್ಯ ಆಫ್ರಿಕಾದ ದೇಶಗಳು, ದಕ್ಷಿಣ ಅಮೆರಿಕಾ ದೇಶಗಳು, ಹೀಗೆ ಒಟ್ಟು ಅರ್ಧ ಭಾಗದ ಜಗತ್ತು ಈ ಬಾರಿ ಚುನಾವಣೆಯನ್ನು ಎದುರಿಸಿತು. ಸಾಕಷ್ಟು ಕಡೆಗಳಲ್ಲಿ ಆಡಳಿತ ಪಕ್ಷಗಳಿಗೆ ಜನ ಸೋಲಿನ ರುಚಿ ತೋರಿಸಿ ಅಧಿಕಾರ ಬದಲಾವಣೆಯನ್ನು ಮಾಡಿದ್ದಾರೆ. ಬ್ರಿಟನ್ನಲ್ಲಿ ಸಾಕಷ್ಟು ವರ್ಷಗಳ ನಂತರ ಕನ್ಸರ್ವೇಟಿವ್ಗಳನ್ನು ಮನೆ ಕಳುಹಿಸಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಹಾಗೇನೆ ಅಮೆರಿಕಾದಲ್ಲಿ ಡೆಮೊಕ್ರೆಟಿಕ್ರು ಸಾಕು ಅನಿಸಿ ಮತ್ತೆ ರಿಪಬ್ಲಿಕನ್ನರು ಅಧಿಕಾರ ಹಿಡಿದಿದ್ದಾರೆ. ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ಅಧ್ಯಕ್ಷರಾಗಿ ಆರಿಸಿ ಬಂದಿದ್ದಾರೆ. ಇನ್ನು ಭಾರತದಲ್ಲಿ ಆಡಳಿತಾರೂಢ ಬಿಜೆಪಿಯ ನಿರೀಕ್ಷೆಗಳು ಹುಸಿಯಾಗಿವೆ. ಈ ಬಾರಿ ಮಿತ್ರ ಪಕ್ಷಗಳ ಜೊತೆ ಸೇರಿ 400 ಪಾರ್ ಅಂತಿದ್ದ ಭಾಜಪಾಗೆ ಜನ ಒಂದಷ್ಟು ಪಾಠಗಳನ್ನು ಕಲಿಸಿದ್ದಾರೆ. ಇಂಡಿ ಮೈತ್ರಿಕೂಟದ ಶಕ್ತಿ ಕಳೆದ ಚುನಾವಣೆಗಳಿಗಿಂತ ಈ ಬಾರಿ ಹೆಚ್ಚಾಗಿದೆ. ಬಿಜೆಪಿಗೆ ಈ ಬಾರಿ ಸಿಕ್ಕಿದ್ದು 240 ಸ್ಥಾನ ಮಾತ್ರ. ಆದರೂ ಅದೇ ಅತಿ ದೊಡ್ಡ ಪಕ್ಷ. ಹೀಗಾಗಿ ತನ್ನ ಮಿತ್ರ ಪಕ್ಷಗಳ ಊರುಗೋಲು ಹಿಡ್ಕೊಂಡು ಅವರು ಸರ್ಕಾರವನ್ನು ನಡೆಸಬೇಕಾಗಿ ಬಂದಿದೆ. ಈ ಬಾರಿ ಸರ್ಕಾರವನ್ನು ರಚನೆ ಮಾಡಿರುವುದು ನಿಜವಾದ ಎನ್ಡಿಎ. ಇನ್ನು ನರೇಂದ್ರ ಮೋದಿ 3ನೇ ಅವಧಿಗೆ ಭಾರತದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಹಾಗೆ ಈ ದೇಶವನ್ನು ಸುಮಾರು 50ಕ್ಕೂ ಹೆಚ್ಚು ವರ್ಷಗಳ ಕಾಲ ಆಳಿದ್ದ, ಈ ದೇಶದ ಅತಿ ಹಳೆಯ ಹಾಗೂ ಅತಿ ದೊಡ್ಡ ಪಕ್ಷ ಅಂತ ಕೂಡ ಅನ್ನಿಸ್ಕೊಂಡಿದ್ದ ಕಾಂಗ್ರೆಸ್ಗೆ ಸತತ 10 ವರ್ಷಗಳ ನಂತರ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಅಧಿಕೃತ ಸ್ಥಾನ ಈ ಬಾರಿ ಸಿಕ್ಕಿದೆ. 2014ರಲ್ಲಿ 44 ಸ್ಥಾನಗಳನ್ನ, 2019ರಲ್ಲಿ 52 ಸ್ಥಾನಗಳನ್ನ ಮಾತ್ರ ಗೆದ್ದಿದ್ದ ಕಾಂಗ್ರೆಸ್ಗೆ 2024 ಅದೃಷ್ಟವನ್ನು ತಂದಿದೆ. ಅವರು ಈ ಚುನಾವಣೆಯಲ್ಲಿ ತಮ್ಮ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನ 99ಕ್ಕೆ ಏರಿಕೆ ಮಾಡಿಕೊಂಡಿದ್ದಾರೆ. ಹಾಗೆ ಈ ವರ್ಷ ನಮ್ಮಲ್ಲಿ ನಾನಾ ರಾಜ್ಯಗಳಲ್ಲಿ ಕೂಡ ಚುನಾವಣೆಗಳು ನಡೆದಿವೆ. ಒಂದಷ್ಟು ಅಧಿಕಾರ ಪಲ್ಲಾಟಗಳಾಗಿವೆ. ಕೆಲ ಕಡೆಗಳಲ್ಲಿ ಆಡಳಿತಾರೂಢ ಪಕ್ಷಗಳೇ ಮತ್ತೆ ಅಧಿಕಾರವನ್ನು ಉಳಿಸಿಕೊಂಡಿವೆ. ಈ ವರ್ಷದ ಮತ್ತೊಂದು ವಿಶೇಷ ಅಂದ್ರೆ 2019ರ ನಂತರ ಜಮ್ಮು ಕಾಶ್ಮೀರದಲ್ಲಿ ಕೂಡ ಚುನಾವಣೆಗಳು ನಡೆದಿವೆ. ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿ ಪಾಕಿಸ್ತಾನ, ಜಪಾನ್, ಇಂಡೋನೇಷ್ಯಾ, ಇರಾನ್, ಶ್ರೀಲಂಕಾ ಸೇರಿದ ಹಾಗೆ ನಾನಾ ದೇಶಗಳಲ್ಲಿ ಅಧಿಕಾರದ ಬದಲಾವಣೆಯನ್ನ ನಾವೀ ವರ್ಷ ನೋಡೋದಕ್ಕೆ ಸಾಧ್ಯ ಆಗಿದೆ. ಇನ್ನು 2024 ಯುದ್ಧದ ವರ್ಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದ್ರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲಿ ಈ ವರ್ಷ ರಷ್ಯಾ ತೀವ್ರ ಪ್ರಮಾಣದ ಅಗ್ರೆಷನ್ ಅನ್ನು ತೋರಿಸಿತು. ಯುಕ್ರೇನ್ ಕೂಡ ರಷ್ಯಾ ವಿರುದ್ಧ ಭಾರಿ ಪ್ರಮಾಣದ ದಾಳಿಯನ್ನು ಕೈಗೊಂಡು ಕುರ್ಸ್ಕ್ ಪ್ರದೇಶವನ್ನು ತನ್ನ ಹಿಡಿತಕ್ಕೆ ತಗೊಳ್ತು. ಹೀಗಾಗಿ 2024 ಯುದ್ಧದ ಬಿಸಿಯನ್ನು ಸ್ವಲ್ಪ ಹೆಚ್ಚು ಮಾಡಿದ ವರ್ಷ ಕೂಡ. ಹಾಗೆ ಈ ವರ್ಷ ಇಸ್ರೇಲ್ ಹಾಗೂ ಇರಾನ್ ನಡುವೆ ಕೂಡ ಸಂಘರ್ಷ ತಾರಕಕ್ಕೇರಿತು. ಇಸ್ರೇಲ್ ಹಮಾಸನ್ನ ಭಾಗಶಃ ನಾಶ ಮಾಡಿತು. ಹೆಜ್ಬುಲ್ಲಾ ನಾಯಕರ ಒಂದಿಡೀ ತಲೆಮಾರನ್ನ ಕೊಂದು ಹಾಕ್ತು. ಈಗಲೂ ಕೂಡ ಇಸ್ರೇಲ್ ಹೌತಿ ಸಂಘರ್ಷ ಮುಂದುವರಿತಲೇ ಬರ್ತಾ ಇದೆ. ಆದರೆ ಮಧ್ಯಪ್ರಾಚ್ಯದ ಉಗ್ರ ಸಂಘಟನೆಗಳಿಗೆ ಹಾಗೂ ಇಸ್ರೇಲಿಗೆ 2024 ಅನ್ನೋದು ಅತಿ ಹೆಚ್ಚು ಕಹಿಯನ್ನು ಉಳಿಸಿ ಹೋದ ವರ್ಷ. ಇನ್ನು 2024ರಲ್ಲೇ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ ಒಂದು ಸಂಘರ್ಷ ಶುರುವಾಗಿದೆ. ಪಾಕಿಸ್ತಾನವನ್ನ ಅಲ್ಲಿನ ಟಿಟಿಪಿ ಹಾಗೂ ಬಲೂಚ್ ಲಿಬರೇಷನ್ ಆರ್ಮಿಗಳು ಸಿಕ್ಕಾಪಟ್ಟೆ ಹಿಂಸೆಗೊಳಪಡಿಸಿದ ವರ್ಷ ಕೂಡ ಇದು. ಅದರ ಜೊತೆಗೆ ಪಾಕಿಸ್ತಾನದ ನೆಲದಲ್ಲಿ ಚೈನಾ ಕೂಡ ಉಗ್ರರ ದಾಳಿಯ ಬಿಸಿಯನ್ನು ಈ ವರ್ಷ ಅನುಭವಿಸಬೇಕಾಗಿ ಬಂತು ಅನ್ನೋದು ಮತ್ತೊಂದು ಗಮನಾರ್ಹ ಅಂಶ. ಪುಣ್ಯಕ್ಕೆ ಈ ವರ್ಷ ಭಾರತ ಮತ್ತು ಚೈನಾ ನಡುವಿನ ಗಡಿ ಸಂಘರ್ಷ ತಿಳಿಯಾಗ್ತಾ ಇದೆ. 2025ರಲ್ಲಿ ಅದು ಏನಾಗುತ್ತೆ ಅನ್ನೋದು ಹೆಚ್ಚು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಇನ್ನು ಈ ವರ್ಷ 2 ದೇಶಗಳ ಸರ್ಕಾರಗಳನ್ನು ಅಮೆರಿಕ ಬದಲಿಸಿಬಿಡ್ತು. ಅದರಲ್ಲೊಂದು ಬಾಂಗ್ಲಾದೇಶ. ಅಲ್ಲಿ ಇದೇ ವರ್ಷ ಚುನಾವಣೆಗಳು ನಡೆದಿದ್ದು. ಅಮೆರಿಕದ ಬಯಕೆಗೆ ವಿರುದ್ಧವಾಗಿ ಅಲ್ಲಿನ ಜನ ಶೇಖ್ ಹಸೀನಾ ಅವರನ್ನ ಮತ್ತೊಮ್ಮೆ ಆರಿಸಿ ಕಳುಹಿಸಿದ್ರು. ಅಮೆರಿಕ ಅಲ್ಲಿ ದಂಗೆಗಳನ್ನು ಶುರು ಮಾಡಿಸ್ತು. ರಿಸರ್ವೇಷನ್ ಹೆಸರಲ್ಲಿ ಶುರುವಾದ ಪ್ರತಿಭಟನೆಗಳು ಕಡೆಗೆ ಪ್ರಧಾನಿ ನಿವಾಸದ ಮೇಲೆ ದಾಳಿ ಮಾಡೋವರೆಗೆ ಬಂದವು. ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ದೇಶ ಬಿಟ್ಟು ಭಾರತಕ್ಕೆ ಓಡಿ ಬರಬೇಕಾಗಿ ಬಂತು. ಅಲ್ಲಿಗೆ ಅಮೆರಿಕ ತನ್ನ ಕೈಗೊಂಬೆ ಹಾಗೂ ಬಾಂಗ್ಲಾದೇಶದ ಹಳೆಯ ಆರ್ಥಿಕ ಅಪರಾಧಿಯನ್ನು ಕರ್ಕೊಂಡು ಹೋಗಿ ಆ ದೇಶದ ತಾತ್ಕಾಲಿಕ ಮುಖ್ಯಸ್ಥನನ್ನಾಗಿ ಪಟ್ಟ ಕಟ್ಟಿದೆ. ಅಲ್ಲಿ ಅಧಿಕಾರ ಬದಲಾವಣೆ ಏನೂ ಆಗಿದೆ. ಆದರೆ
ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ. ದಂಗೆಗಳು ನಿಂತಿಲ್ಲ, ಉಗ್ರವಾದ ಹೆಚ್ಚಾಗಿದೆ. ಅದರಲ್ಲೂ ಹಿಂದೂಗಳು, ಬೌದ್ಧರು ಹಾಗೂ ಕ್ರೈಸ್ತರ ಮೇಲಿನ ದಾಳಿಗಳು ಬಾಂಗ್ಲಾದಲ್ಲಿ ತೀವ್ರವಾಗ್ತಾ ಹೋಗ್ತಾ ಇವೆ. ಇನ್ನು ಅದೇ ಪರಿಸ್ಥಿತಿ ಸಿರಿಯಾದಲ್ಲಿ ಕೂಡ ನಮಗೆ ಕಾಣ್ತಾ ಇದೆ. ಅಲ್ಲಿ ಬಶರ್ ಅಲ್ ಅಸದ್ ಸರ್ಕಾರ ಇತ್ತು. ಅದರ ವಿರುದ್ಧ ಅಲ್ಲಿನ ಬಂಡುಕೋರ ಪಡೆ ಹಯಾತ್ ತಹ್ರೀರ್ ಅಲ್ ಶಾಮ್ ದಾಳಿಯನ್ನು ಶುರು ಮಾಡಿತು. ಈ ಬಾರಿ ಅವರಿಗೆ ಟರ್ಕಿಯ ಬೆಂಬಲ ಇತ್ತು. ಆದರೆ ಬಶರ್ಗೆ ರಷ್ಯಾ ಹಾಗೂ ಇರಾನ್ಗಳು ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ಕೊಡುವುದರಲ್ಲಿ ವಿಫಲವಾದವು. ಪರಿಣಾಮ ಅಲ್ಲಿ ಬಂಡುಕೋರರ ವಿರುದ್ಧ ಅಸದ್ ಸರ್ಕಾರ ಏಕಾಂಗಿಯಾಗಿ ನಿಂತು ಹೋರಾಡಬೇಕಾಗಿ ಬಂತು. ಆ ದಾಳಿಯಲ್ಲಿ ಅಸದ್ ಪಡೆಗಳು ಹಿನ್ನಡೆಯನ್ನು ಅನುಭವಿಸಿದ್ವು. ಬಶರ್ ಅಲ್ ಅಸದ್ ತನ್ನ 24 ವರ್ಷಗಳ ಅಧಿಕಾರವನ್ನು ಬಿಟ್ಟು ರಷ್ಯಾಗೆ ಓಡ್ ಹೋಗಬೇಕಾಗಿ ಬಂತು. ಈಗ ಸಿರಿಯಾದಲ್ಲಿ HTS ಅಂದ್ರೆ ಹಯಾತ್ ತಹ್ರೀರ್ ಅಲ್ ಶಾಮ್ ಅನ್ನೋ ಪಡೆ ತಾತ್ಕಾಲಿಕ ಸರ್ಕಾರವನ್ನು ರಚನೆ ಮಾಡಿದೆ. ಆದಷ್ಟು ಬೇಗ ಸಿರಿಯಾದಲ್ಲಿ ಚುನಾವಣೆಗಳನ್ನು ನಡೆಸ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಇದೇ ರೀತಿ 2024ರಲ್ಲಿ ಸಹರಾ ಪ್ರದೇಶಗಳಿಂದ ಫ್ರಾನ್ಸ್ ಅನ್ನು ಹೊರಗೆ ಕಳುಹಿಸುವ ಕೆಲಸಗಳು ಕೂಡ ಆದವು. ಮಾಲಿ, ಬುರ್ಕಿನೋ ಫಾಸೋ, ನೈಜರ್ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿದ್ದ ಫ್ರಾನ್ಸ್ ಬೆಂಬಲಿತ ಅಧ್ಯಕ್ಷರನ್ನು ಕೆಳಗಿಳಿಸಿ ರಷ್ಯಾ ಬೆಂಬಲಿತ ಮಿಲಿಟರಿ ಅಧಿಕಾರಿಗಳು ಆ ದೇಶಗಳನ್ನು ತಮ್ಮ ಕೈಗೆ ತಗೊಂಡ್ರು. ಹೀಗಾಗಿ ಆ ಭಾಗದಿಂದ ಫ್ರಾನ್ಸ್ ಸೇನೆ ಕೂಡ ವಿಧಿ ಇಲ್ಲದೆ ಹೊರ ಹೋಗಬೇಕಾದ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಇನ್ನು ದಕ್ಷಿಣ ಕೊರಿಯಾದಲ್ಲಿ ಕೂಡ ರಾಜಕೀಯ ಸಂಘರ್ಷಗಳುಂಟಾಗಿವೆ. ಅಲ್ಲಿನ ಅಧ್ಯಕ್ಷ ಮಾರ್ಷಲ್ಲಾ ಹೇರೋದಕ್ಕೆ ಮುಂದಾಗಿದ್ರು. ಆದರೆ ಅಲ್ಲಿನ ಪ್ರತಿಪಕ್ಷಗಳೆಲ್ಲ ಸೇರಿ ಅಧ್ಯಕ್ಷರ ನಿರ್ಧಾರವನ್ನು ವಿರೋಧಿಸಿದ್ವು. ಆಡಳಿತ ಪಕ್ಷದ ನಾಯಕರು ಕೂಡ ಪ್ರಜಾಪ್ರಭುತ್ವವನ್ನ ಕಾಪಾಡೋದಕ್ಕೆ ಪ್ರತಿಪಕ್ಷಗಳ ಜೊತೆ ಕೈಜೋಡಿಸಿದ್ರಿಂದ ದಕ್ಷಿಣ ಕೊರಿಯಾದಲ್ಲಿ ಆಗಲಿದ್ದ ಕ್ಷಿಪ್ರ ಕ್ರಾಂತಿಯೊಂದು ನಿಂತೋಗಿದೆ. ಇನ್ನು ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಇದುವರೆಗೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಹಾಗೇನೆ ಸುಡಾನ್ನಲ್ಲಿ ಅರೆ ಸೇನಾ ಪಡೆಗಳು ಹಾಗೂ ಸೇನಾ ಪಡೆಗಳ ನಡುವೆ ನಡೀತಿರೋ ಸಂಘರ್ಷ ಮತ್ತೊಂದು ಮಜಲಿಗೆ ಹೊರಳಿದೆ. ಅಲ್ಲಿ ಆಧುನಿಕ ಖಿಲ್ಜಿಗಳು ಹುಟ್ಕೊಂಡಿದ್ದಾರೆ. ಹೆಣ್ಣು ಮಕ್ಕಳ ಬದುಕು ಚಿಂತಾಜನಕ ಆಗಿದೆ. ಸುಡಾನ್ನಲ್ಲಿ ಬದುಕಬೇಕಿದ್ರೆ ಮಾನ ಬಿಡಬೇಕು, ಮಾನ ಉಳಿಸ್ಕೋಬೇಕು ಅಂದ್ಕೊಂಡ್ರೆ ಪ್ರಾಣ ಬಿಡಬೇಕು ಅನ್ನೋ ಪರಿಸ್ಥಿತಿಯನ್ನು ಅಲ್ಲಿನ ಜನ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಸುಡಾನ್ 2024ರಲ್ಲಿ ಅಕ್ಷರಶಃ ಅಗ್ನಿಕುಂಡವಾಗಿ ಬದಲಾಗಿದೆ. ಇನ್ನು ಪ್ರಕೃತಿ ಗೆಳೆಯರೆ, ಈ ಬಾರಿ ಪ್ರಕೃತಿ ಮಾನವನ ಮೇಲೆ ಮುನಿದಿದೆ. ಒಂದು ಕಡೆ ಪ್ರವಾಹ, ಮತ್ತೊಂದು ಕಡೆ ಮಳೆ, ಮಗದೊಂದು ಕಡೆ ಬರ. ಮರುಭೂಮಿಯಲ್ಲಿ ಕೂಡ ವರುಣ ಭೋರ್ಗರೆದಿದ್ದಾನೆ. ಪ್ರವಾಹಗಳು ಸೃಷ್ಟಿಯಾಗಿವೆ. ಅದೇ ರೀತಿ ಮರಳಿನ ಮೇಲೆ ಹಿಮದ ಹೊದಿಕೆಯನ್ನು ಕೂಡ ಈ ವರ್ಷ ನೋಡೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಭಾರತದಲ್ಲಿ ಕೇರಳದಲ್ಲಾದ ಭೂಕುಸಿತ ಇಡೀ ದೇಶವನ್ನ ಬೆಚ್ಚಿ ಬೀಳಿಸ್ತು. ಅಲ್ಲಿ 400ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಅದು ಭಾರತದ ಘೋರ ದುರಂತಗಳ ಪೈಕಿ ಒಂದು ಅನ್ನಿಸ್ಕೊಳ್ತು. ಇನ್ನು ಈ ಬಾರಿ ದೇಶದಲ್ಲಿ ಸುಭಿಕ್ಷವಾಗಿ ಮಳೆ ಬಿದ್ದಿದೆ. ಜಲಾಶಯಗಳು ಸಂಪೂರ್ಣವಾಗಿ ತುಂಬಿವೆ. KRS ಕಳೆದ 30 ವರ್ಷಗಳಲ್ಲಿ ದಾಖಲೆಯನ್ನು ಬರೆದಿದೆ. ಯಾಕೆಂದ್ರೆ ಈ ವರ್ಷ ಡಿಸೆಂಬರಲ್ಲಿ ಕೂಡ KRSನ ತುಂಬಾ ನೀರಿದೆ. ಹೀಗೆ ಭಾರತದಲ್ಲಿ ಈ ಬಾರಿ ಮಳೆರಾಯ ಕೈ ಹಿಡಿದಿದ್ರೆ ಆತ ಬ್ರೆಜಿಲ್ನಲ್ಲಿ ಭೀಕರ ಬರ ಸೃಷ್ಟಿಯಾಗಿದೆ. ಬ್ರೆಜಿಲ್ ಅಷ್ಟೇ ಅಲ್ಲದೆ ಪನಾಮಾ, ಕೊಲಂಬಿಯಾ, ವೆನಿಜುಯೆಲಾ, ಈಕ್ವೆಡಾರ್, ಪೆರೂನಂಥ ದೇಶಗಳಲ್ಲೂ ಈ ಬಾರಿ ಬರ ಪರಿಸ್ಥಿತಿಯನ್ನ ಜನ ಎದುರಿಸಬೇಕಾಗಿ ಬರ್ತಾ ಇದೆ. ಜಗತ್ತಿನ ಅತಿದೊಡ್ಡ ನದಿಗಳ ಪೈಕಿ ಒಂದಾಗಿರುವ ಅಮೆಜಾನ್ ನದಿಯಲ್ಲಿ ನೀರಿಲ್ಲದ ಹಾಗಾಗಿತ್ತು. ಇಡೀ ಜಗತ್ತಲ್ಲಿ ಸಮುದ್ರಕ್ಕೆ ಅತಿ ಹೆಚ್ಚು ನೀರನ್ನು ಸೇರಿಸುವ ಅಮೆಜಾನ್ ಈ ಬಾರಿ ಬಡವಾಗಿ ಹೋಗಿದೆ. ಬ್ರೆಜಿಲ್ನ ನಾನಾ ಕಡೆಗಳಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿ ಜನ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ದಕ್ಷಿಣ ಅಮೆರಿಕಾದಲ್ಲಿ ಈ ವರ್ಷ ಭೀಕರ ಬರ ಜನರನ್ನು ತತ್ತರಿಸುವ ಹಾಗೆ ಮಾಡ್ತು. ಹೀಗೆ ಒಂದು ಕಡೆ ಸಮೃದ್ಧ ಹಸಿರಿರುವ ಕಡೆಯಲ್ಲಿ ಬರ ಆವರಿಸಿದ್ರೆ, ಮತ್ತೊಂದು ಕಡೆ ಸಹರಾ ಮರುಭೂಮಿಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಮಳೆ ಹಾಗೂ ಹಿಮದ ಹೊದಿಕೆಗಳು ನಿರ್ಮಾಣ ಆಗಿವೆ. ಅದರಲ್ಲೂ ಸೌದಿ ಅರೇಬಿಯಾ, UAE ಸೇರಿದ ಹಾಗೆ ನಾನಾ ಕಡೆಗಳಲ್ಲಿ ಭಾರಿ ಮಳೆ ಸುರಿದು ಸೌದಿ ಅರೇಬಿಯಾದ ಕೆಲ ಭಾಗಗಳಲ್ಲಿ ಮರಳಿನ ಮೇಲೆ ಹಸಿರು ತಲೆ ಎತ್ತಿ ನಿಲ್ಲುವಷ್ಟು ವಾತಾವರಣ ಬದಲಾಗಿದೆ. ಹಾಗೆ ಅಲ್ಲಿ ಭಾರಿ ಪ್ರಮಾಣದ ಹಿಮ ಕೂಡ ಸುರಿತಾ ಇದ್ದು ಜಗತ್ತಿನ ಹವಾಮಾನದಲ್ಲಾಗ್ತಾ ಇರೋ ಬದಲಾವಣೆಯನ್ನು ಇದು ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದಿಡ್ತಾ ಇದೆ. ಹೀಗಾಗಿ ಪ್ರಕೃತಿಯನ್ನು ಉಳಿಸುವ ಕಡೆಗೆ, ಹವಾಮಾನ ಬದಲಾವಣೆಯನ್ನು ತಡೆಯುವ ಕಡೆಗೆ ಜಗತ್ತು ಇನ್ನಷ್ಟು ಹೆಚ್ಚು ಕಾರ್ಯಪ್ರವೃತ್ತವಾಗಬೇಕಾದ ಅಗತ್ಯವನ್ನು ಇದು ತೋರಿಸ್ತಾ ಇದೆ. ಇನ್ನು ಯುರೋಪಲ್ಲಿ ಕೂಡ ಈ ಬಾರಿ ತಾಪಮಾನ ತುಂಬಾನೇ ಹೆಚ್ಚಾಗಿದ್ದು ಬ್ರಿಟನ್, ಫ್ರಾನ್ಸ್ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಉಷ್ಣ ಹವೆಗೆ ತತ್ತರಿಸಿ ಹೋದವು. ಇನ್ನು ಈ ವರ್ಷ ನಡೆದಿರೋ ಮತ್ತೊಂದು ಮಹತ್ವದ ಘಟನೆಯನ್ನ ನಿಮಗಿಲ್ಲಿ ಹೇಳಲೇಬೇಕು. ಈ ಜಗತ್ತಲ್ಲಿ ದೊಡ್ಡಣ್ಣ ಯಾರು ಅಂತ ಕೇಳಿದ್ರೆ ಅಮೆರಿಕ ನಾನು ಬಿಟ್ಟರೆ ಬೇರೆ ಇನ್ಯಾರಿದ್ದಾರೆ ಅಂತ ಕೇಳುತ್ತೆ. ಆದರೆ 4 ದಶಕಗಳ ಹಿಂದೆ ಜಗತ್ತಿನ ದೊಡ್ಡಣ್ಣನ ಪಟ್ಟಕ್ಕಾಗಿ ಸೋವಿಯತ್ ಹಾಗೂ ಅಮೆರಿಕಾಗಳ ನಡುವೆ ಒಂದು ದೊಡ್ಡ ಪೈಪೋಟಿ ನಡೀತಾ ಇತ್ತು. ಈಗ ಮತ್ತೆ ಅದೇ ಥರದ ವಾತಾವರಣ ನಿರ್ಮಾಣವಾದಂತೆ ಕಾಣ್ತಾ ಇದೆ. ಒಂದು ಶೀತಲ ಸಮರ ಈಗಾಗಲೇ ಅವ್ಯಕ್ತವಾಗಿ ಶುರುವಾಗಿ ಹೋಗಿದೆ.
ಇನ್ನು ಇವೆರಡರ ನಡುವೆ ಮೂರನೇ ಶಕ್ತಿಯಾಗಿ ಚೈನಾ ಕೂಡ ಎದ್ದು ನಿಲ್ತಾ ಇದೆ. ಇಲ್ಲಿ ರಷ್ಯಾ, ಚೈನಾ, ಇರಾನ್ ಹಾಗೂ ಉತ್ತರ ಕೊರಿಯಾಗಳು ಒಂದುಗೂಡಿವೆ. ಉತ್ತರ ಕೊರಿಯಾ ಅಂತೂ ರಷ್ಯಾಗಾಗಿ ತನ್ನ ಸೇನೆಯನ್ನು ಯುದ್ಧ ಭೂಮಿಗೆ ಇಳಿಸಿದೆ. ಅದರಲ್ಲೂ ಮೊದಲಿಗೆ ಯುದ್ಧ ಮಾಡೋದಕ್ಕೆ ಬಾರದ ಸೈನಿಕರನ್ನು ಉತ್ತರ ಕೊರಿಯಾ ರಷ್ಯಾ ಕಳುಹಿಸಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ರಷ್ಯನ್ ಸೇನೆ ಬಿಡುಗಡೆ ಮಾಡಿರೋ ಮಾಹಿತಿಯಂತೆ ಉತ್ತರ ಕೊರಿಯಾದ ಸೈನಿಕರು ಸಾಮಾನ್ಯ ಸೈನಿಕರ ಥರ ಕಾಣ್ತಾ ಇಲ್ಲ. ಅವರು ವೆಲ್ ಟ್ರೈನ್ಡ್ ಕಮಾಂಡೋಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಅಲ್ಲಿ ನ್ಯಾಟೋ ಪಡೆಗಳ ವಿರುದ್ಧ ರಷ್ಯಾ ತನ್ನ ಬಲವನ್ನು ಹೆಚ್ಚಿಸ್ಕೊಳ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಒಂದು ವೇಳೆ ಈ ಸಂಘರ್ಷ ಹೀಗೆ ಮುಂದುವರೆದಿದ್ದೆ ಆದರೆ ಮತ್ತೊಂದು ಶೀತಲ ಸಮರಕ್ಕೆ ಜಗತ್ತು ಸಾಕ್ಷಿಯಾಗುವ ಸಾಧ್ಯತೆಯನ್ನಿಲ್ಲಿ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇನ್ನು ಈ ವರ್ಷ ಬರೀ ಇಂಥ ದರಿದ್ರ ಸುದ್ದಿಗಳೇನಾ ಅಂತ ನಿಮ್ಗನ್ನಿಸ್ಬೋದು. ಗೆಳೆಯರೆ, ಈ ವರ್ಷ ಸಾಕಷ್ಟು ಒಳಿತು ಕೂಡ ಆಗಿದೆ. ವಿಶ್ವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ದಾಖಲೆಯನ್ನು ಬರೆದಿದೆ. ಈಗಾಗಲೇ ಸಾಕಷ್ಟು ದೇಶಗಳು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಎಲ್ಲ ಕ್ಷೇತ್ರಗಳಲ್ಲಿ ಬಳಸೋದಕ್ಕೆ ಶುರು ಮಾಡಿವೆ. ಈ ಕಾರಣದಿಂದ ಜಗತ್ತಲ್ಲಿ ನಿರುದ್ಯೋಗ ಸೃಷ್ಟಿ ಆಗಬಹುದು ಅನ್ನೋ ಆತಂಕ ಎದುರಾದರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಡಿಸೈನ್ ಮಾಡೋದಕ್ಕೆ ಕೂಡ ಜನಾನೇ ಬೇಕಾಗ್ತಾರೆ. ಹೀಗಾಗಿ ತಂತ್ರಜ್ಞಾನ ಅಭಿವೃದ್ಧಿಯಾದಂತೆ ಮನುಷ್ಯ ತಾಂತ್ರಿಕವಾಗಿ ಅಪ್ಗ್ರೇಡ್ ಆಗಿ ಹೋಗಬೇಕಾಗತ್ತೆ. ಆ ನಿಟ್ಟಲ್ಲಿ ಜಗತ್ತು ಹೆಜ್ಜೆ ಇಡ್ತಾ ಇದೆ. ಇನ್ನು AI ಅನ್ನೋದು ಈಗ ಎಷ್ಟು ಬೆಳೆದಿದೆ ಅಂದರೆ AI ಆಧಾರಿತ ಯುದ್ಧ ವಿಮಾನಗಳನ್ನು ಕೂಡ ಚೈನಾ ಆವಿಷ್ಕರಿಸಿದೆ. ಇದು ಮುಂದೆ ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯಾವ ಮಟ್ಟಕ್ಕೆ ಅಳವಡಿಸಿಕೊಳ್ಳಬಹುದು ಅನ್ನೋದರ ಒಂದು ಸಣ್ಣ ಸೂಚನೆಯನ್ನು ಕೊಡ್ತಾ ಇದೆ. ಇನ್ನು ಕ್ಯಾನ್ಸರ್ಗೆ ಈ ವರ್ಷ ಲಸಿಕೆಯನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ಒಂದಷ್ಟು ದೇಶಗಳು ನಾನಾ ವಿಧದ ಕ್ಯಾನ್ಸರ್ಗೆ ಔಷಧಗಳನ್ನು ಕೂಡ ಕಂಡುಹಿಡಿಯೋ ಕೆಲಸವನ್ನು ಮಾಡ್ತಾ ಇವೆ. ಅದರಲ್ಲಿ ಸಂಶೋಧಕರು ಭಾಗಶಃ ಯಶಸ್ಸನ್ನು ಕೂಡ ಗಳಿಸಿದ್ದಾರೆ. ಈ ಬಾರಿ ಆರೋಗ್ಯ ಪದಾರ್ಥಗಳ ಉತ್ಪಾದನೆ ಕೂಡ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಹೆಚ್ಚಾಗಿದೆ. ಜೊತೆಗೆ ಸಾಕಷ್ಟು ದೇಶಗಳು ಆರ್ಥಿಕ ಹೊಡೆತದಿಂದ ಹೊರಬರ್ತಾ ಇವೆ. ದಿವಾಳಿ ಸ್ಥಿತಿಗೆ ತಲುಪಿದ್ದ ಶ್ರೀಲಂಕಾದಂಥ ದೇಶ ತನ್ನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಂಡಿದೆ. ಇರಾನ್ನಲ್ಲಿ ಶರಿಯಾ ಕಾನೂನಿನ ವಿರುದ್ಧ, ಕಟರ್ ಇಸ್ಲಾಮಿನ ವಿರುದ್ಧ ಹೋರಾಟಗಳು ಶುರುವಾಗಿವೆ. ಇನ್ನು ಭಾರತ ಮತ್ತು ಭಾರತದ ವಿದೇಶಾಂಗ ಸಂಬಂಧಗಳ ವಿಷಯಕ್ಕೆ ನಾವು ಬರೋದಾದರೆ 2024ರಲ್ಲಿ ಭಾರತದ ವಿದೇಶಾಂಗ ನೀತಿಗಳು ಕೂಡ ಸಾಕಷ್ಟು ಬದಲಾದಂತೆ ಕಾಣ್ತಾ ಇವೆ. ಈಗಾಗಲೇ ಸಾಕಷ್ಟು ದೇಶಗಳ ಜೊತೆಯಲ್ಲಿ ಭಾರತ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಮ್ಯಾನ್ಮಾರ್ನ ಮಿಲಿಟರಿ ಸರ್ಕಾರದ ಜೊತೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ ಒಪ್ಪಂದಗಳಾಗಿವೆ. ಕ್ರೊಯೇಷಿಯಾದ ಜೊತೆಯಲ್ಲಿ ಆರ್ಥಿಕ ಸಹಕಾರದ ಒಪ್ಪಂದಗಳಾಗಿವೆ. ಕೀನ್ಯಾದ ಜೊತೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಪ್ಪಂದಗಳಾಗಿವೆ. ಇಲ್ಲಿ ಭಾರತ ಕೀನ್ಯಾಗೆ ಸಿಟಿ ಸ್ಕ್ಯಾನ್ ಮತ್ತು ಎಕ್ಸ್ರೇ ಮಿಷನ್ಗಳನ್ನು ಕೂಡ ಕಳುಹಿಸಬೇಕಿದೆ. ಇನ್ನು ಬ್ರಿಟನ್ನ ಜೊತೆಯಲ್ಲಿ ಹೂಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಸಹಕಾರ ಒಪ್ಪಂದ ಆಗಿದೆ. ಮೈಕ್ರೋನೇಷಿಯನ್ ದೇಶಗಳ ಜೊತೆಯಲ್ಲಿ ಕೂಡ ವೀಸಾ ಒಪ್ಪಂದವನ್ನ ಭಾರತ ಮಾಡಿಕೊಂಡಿದೆ. ಇನ್ನು ಯುರೋಪ್ ಅಲ್ಲಿ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಜೊತೆಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ನಲ್ಲಿ ಐಸ್ಲ್ಯಾಂಡ್, ಲಿಟನ್ಸ್ಟೈನ್, ನಾರ್ವೆ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳಿವೆ. ಹಾಗೆ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪರಿಟಿ ಒಪ್ಪಂದಕ್ಕೆ ಕೂಡ ಭಾರತ ಸಹಿ ಹಾಕಿದೆ. ಇನ್ನು ಜರ್ಮನಿಯ ಜೊತೆಯಲ್ಲಿ ಇಂಟರ್ ಗವರ್ನಮೆಂಟಲ್ ಒಪ್ಪಂದಗಳಾಗಿವೆ. ಭಾರತ ಮತ್ತು UAEಗಳು ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ಬಯಲಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿಯನ್ನು ಮಾಡಿಕೊಂಡಿವೆ. ಕಜಕಿಸ್ತಾನ ಮತ್ತು ಮಾಲ್ಡೀವ್ಸ್ಗಳು ಕೂಡ ಭಾರತದ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿವೆ. ಕೀನ್ಯಾದ ಜೊತೆ ಕೃಷಿಗೆ ಸಂಬಂಧಪಟ್ಟ ಒಪ್ಪಂದ, ಜಪಾನ್ ಜೊತೆಯಲ್ಲಿ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇನ್ನು ಭಾರತ ಮತ್ತು ಆರ್ಮೇನಿಯಾ ನಡುವಿನ ಆಯುಧ ಹಾಗೂ ರಕ್ಷಣಾ ಒಪ್ಪಂದ ಈ ವರ್ಷ ಮತ್ತಷ್ಟು ಗಟ್ಟಿಯಾಗಿದೆ. ಭಾರತ ಆರ್ಮೇನಿಯಾಗೆ ಸಾಕಷ್ಟು ಆಯುಧಗಳನ್ನು ಮಾರಾಟ ಮಾಡಿದೆ. ಫಿಲಿಪೈನ್ಸ್ಗೆ ಭಾರತ ಈ ವರ್ಷ ಬ್ರಹ್ಮೋಸ್ ಮಿಸೈಲ್ಗಳನ್ನು ಮಾರಾಟ ಮಾಡಿದೆ. ವಿಯೆಟ್ನಾಂ ಕೂಡ ಬ್ರಹ್ಮೋಸ್ ಮಿಸೈಲ್ಗಳಿಗೆ ಬೇಡಿಕೆಯನ್ನಿಟ್ಟಿದೆ ಮತ್ತು ವಿಯೆಟ್ನಾಂಗೆ ಬ್ರಹ್ಮೋಸ್ನ ಜೊತೆ ಅಸ್ತ್ರ ಮಿಸೈಲ್ಗಳನ್ನು ಕೂಡ ಭಾರತ ಕೊಡಲಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೀಗೆ ಭಾರತ ಈ ವರ್ಷ ಜಗತ್ತಿನ ನಾನಾ ದೇಶಗಳ ಜೊತೆಗಿನ ತನ್ನ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ತಾ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇನ್ನು ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಯನ್ನು ನಾವು ನೋಡೋದಾದ್ರೆ ಇಸ್ರೋದ ಸಾಧನೆಗಳ ಕಿರೀಟಕ್ಕೆ 2024 ಕೂಡ ಸಾಕಷ್ಟು ಗರಿಗಳನ್ನು ಸೇರಿಸಿದೆ. ಕಪ್ಪು ರಂಧ್ರಗಳು, ನ್ಯೂಟ್ರಾನ್ ಸ್ಟಾರ್ಸ್ ಮುಂತಾದವುಗಳ ಅಧ್ಯಯನಕ್ಕೆ ಒಂದು ಎಕ್ಸ್ಪೋಸ್ಯಾಟ್ ಅನ್ನು ಕಳುಹಿಸಿದ ಕೀರ್ತಿ ಭಾರತಕ್ಕೆ ಸಲ್ಲತ್ತೆ. ಇಂಥ ಸಾಧನೆ ಮಾಡಿದ ಜಗತ್ತಿನ 2ನೇ ದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಭಾರತ ಈ ವರ್ಷ ಪಾತ್ರ ಆಗಿದೆ. ಹಾಗೆ 2023ರ ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಮಾಡಿದ ಆದಿತ್ಯ L1 ತಾನು ಸೇರಬೇಕಾದ ಸ್ಥಳವನ್ನು ಸೇರಿದ್ದು ಇದೇ ವರ್ಷ ಜನವರಿ 6ನೇ ತಾರೀಕು. ಇದು ನಮ್ಮ ಇಸ್ರೋದ ಮತ್ತೊಂದು ಸಾಧನೆ.
ಇನ್ಸ್ಯಾಟ್ 3D ವೆದರ್ ಸ್ಯಾಟಲೈಟ್ ಅನ್ನು ಕೂಡ ಇಸ್ರೋ ಇದೇ ವರ್ಷ ಫೆಬ್ರವರಿಯಲ್ಲಿ ಯಶಸ್ವಿಯಾಗಿ ಲಾಂಚ್ ಮಾಡಿದೆ. ಅದು ಮುಂದಿನ 10 ವರ್ಷಗಳ ಕಾಲ ಅಂತರಿಕ್ಷದಲ್ಲಿರುತ್ತೆ. ಭೂಮಿಯ ಪರ್ಯಾವರಣಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ನಮಗೆ ರವಾನೆ ಮಾಡುತ್ತೆ. ಮಾರ್ಚ್ 22, 2024ರಂದು ಇಸ್ರೋ ರೀಯೂಸಬಲ್ ಲಾಂಚ್ ವೆಹಿಕಲ್ ಟೆಕ್ನಾಲಜಿಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿತು. ತನ್ನ ಪುಷ್ಪಕ್ ರೀಯೂಸಬಲ್ ಲಾಂಚ್ ವೆಹಿಕಲ್ ಅನ್ನು ಯಶಸ್ವಿಯಾಗಿ ಪರೀಕ್ಷೆ ಕೂಡ ಮಾಡಿತು. ಹಾಗೆ ಆಗಸ್ಟಲ್ಲಿ SLV D3 ಮೂಲಕ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅನ್ನು ಆರ್ಬಿಟ್ಗೆ ಕಳುಹಿಸೋದ್ರಲ್ಲಿ ಇಸ್ರೋ ಯಶಸ್ಸನ್ನು ಪಡ್ಕೊಳ್ತು. ಇದು ಕಡಿಮೆ ವೆಚ್ಚದಲ್ಲಿ ಸ್ಯಾಟಲೈಟ್ಗಳನ್ನು ನಭಕ್ಕೆ ಕಳುಹಿಸೋದಕ್ಕೆ ಸಾಕಷ್ಟು ಅನುಕೂಲಕಾರಿ ಆಗ್ತಾ ಇದೆ. ಹಾಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಗೆ ಸೇರಿದ ಪ್ರೋಬಾ 3 ಸ್ಯಾಟಲೈಟ್ ಅನ್ನು ಅದರ ಕಕ್ಷೆಗೆ ಸೇರಿಸಿದ ಖ್ಯಾತಿ ಕೂಡ ಇಸ್ರೋ ಕಿರೀಟಕ್ಕೆ ಸೇರಿದೆ. ಇನ್ನು ಈ ವರ್ಷದ ಅಂತಿಮ ಸಾಧನೆ ಅನ್ನೋ ಹಾಗೆ ಡಿಸೆಂಬರ್ 30ನೇ ತಾರೀಕು PSLV C60 ರಾಕೆಟ್ ಉಡಾವಣೆ ಕೂಡ ಆಗಿದೆ. ಇದು ಈ ವರ್ಷದ ಇಸ್ರೋದ ಅಂತಿಮ ಸಾಧನೆ ಆದರೆ ಉಳಿದದ್ದು 2025ರ ಅಕೌಂಟ್ಗೆ ಸೇರ್ಪಡೆ ಆಗುತ್ತೆ. ಗೆಳೆಯರೆ, ಇಸ್ರೋದ ಸಾಧನೆಯ ಕಾರಣಕ್ಕೇನೆ ಅಮೆರಿಕಾದ ನಾಸಾ ಈಗ ಇಸ್ರೋ ಜೊತೆ ಕೂಡಿ ಕೆಲಸ ಮಾಡೋದಕ್ಕೆ ಮುಂದೆ ಬಂದಿದೆ. ಇದು ಇಸ್ರೋ ಬೆಳೆಸಿಕೊಂಡಿರುವ ಶಕ್ತಿ. ಇಂಥ ಇನ್ನೂ ಸಾಕಷ್ಟು ಸಾಧನೆಗಳಿಗೆ 2024 ಸಾಕ್ಷಿಯಾಗಿದೆ. ಆದರೆ ಸಮಯದ ಅಭಾವದಿಂದ ಎಲ್ಲವನ್ನ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ 2024 ಜಗತ್ತಿಗೊಂದಷ್ಟು ಖುಷಿಯನ್ನ ಮತ್ತೊಂದಷ್ಟು ದುಃಖವನ್ನ ಎರಡನ್ನೂ ಕೊಟ್ಟು ಹೋಗ್ತಾ ಇದೆ. ನಿಮ್ಮ ಬದುಕುಗಳಲ್ಲಿ ಕೂಡ ಬಹುಶಃ ಈ ವರ್ಷ ಇನ್ನು ಕೆಲವರಿಗೆ ಸುಖ ದುಃಖಗಳನ್ನು ಸಮ ಪ್ರಮಾಣದಲ್ಲಿ ಕೂಡ ಕೊಟ್ಟಿರಬಹುದು. ಅದೇನೇ ಇದ್ರೂ ಹೋಗ್ತಾ ಇರೋ ಕ್ಯಾಲೆಂಡರ್ ವರ್ಷಕ್ಕೊಂದು ಥ್ಯಾಂಕ್ಸ್ ಹೇಳಿ ಹೊಸತನ್ನು ಬರಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಿ. ಅಕಸ್ಮಾತ್ ಈ ವರ್ಷ ನಿಮಗೆ ಕೆಡುಕನ್ನೇ ಮಾಡಿದ್ರೂ ಕೂಡ ನಮ್ಮನ್ನು ಆ ಕೆಡುಕಿನ ವರ್ಷ ಬಿಟ್ಟು ಹೋಗ್ತಾ ಇದೆ. ಮುಂದಿನ ದಿನಗಳು ಒಳ್ಳೆಯದನ್ನು ತರಲಿವೆ ಅನ್ನೋ ವಿಶ್ವಾಸದ ಜೊತೆಗೆ 2024ಕ್ಕೊಂದು ಥ್ಯಾಂಕ್ಸ್ ಹೇಳಿ 2025 ಖುಷಿಯಾಗಿ ಬರಮಾಡ್ಕೊಳ್ಳೋಣ. ಗೆಳೆಯರೆ, ನಮಗೆ ಯುಗಾದಿನೇ ಹೊಸ ವರ್ಷ. ಆದರೆ ಕ್ಯಾಲೆಂಡರ್ ಬದಲಾಗೋದು ವ್ಯಾವಹಾರಿಕ ಸಂವತ್ಸರ. ಅದನ್ನು ನಾವು ಬೇಡ ಅಂದರೂ ಕೂಡ ಅದು ನಮ್ಮನ್ನು ಬಿಡೋದಿಲ್ಲ. ಡಿಸೆಂಬರ್ 31ಕ್ಕೆ ಪಾರ್ಟಿ ಗಿರ್ಟಿ ಮಾಡ್ಕೋಬೇಡಿ ಅಂತ ನಾನು ಹೇಳೋದಿಲ್ಲ. ಹೇಳಿದರೆ ನೀವು ಕೇಳೋರು ಅಲ್ಲ. ಆದರೆ ಹೆಚ್ಚು ಕುಡಿದು ಎಲ್ಲಂದರಲ್ಲಿ ಬೀಳೋದಕ್ಕೆ ಹೋಗಬೇಡಿ. ಹೊಸತನ್ನು ಸ್ವಾಗತಿಸೋದು ಅಂದರೆ ಕುಡಿದು ಮೈ ಮರೆಯೋದಲ್ಲ. ಅಪಘಾತಗಳನ್ನು ಮಾಡಿಕೊಂಡು ಮನೆಯವರನ್ನು ಮೊದಲ ದಿನವೇ ಕಣ್ಣೀರಿಗೆ ತಳ್ಳಬೇಡಿ. ಜನವರಿ 1ನೇ ತಾರೀಖನ್ನು ಹೊಸ ಉತ್ಸಾಹದ ಜೊತೆಗೆ ದಿನ ಆರಂಭ ಆಗೋ ಹಾಗಿಟ್ಕೊಳ್ಳಿ. ಅದಕ್ಕೇನು ಬೇಕೋ ಅಷ್ಟು ಮಾಡಿ. ಹೊಸ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಎಲ್ಲ ದಿನಗಳು ನಿಮಗೆ ಒಳ್ಳೆಯ ದಿನಗಳೇ ಆಗಲಿ ಅಂತ ಹಾರೈಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.